ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಅಡುಗೆ ಮಾಡಾಕ್ತಿದ್ದೆ. ಮಧ್ಯಾಹ್ನದ ಈಗಿನ ಕಾಂಟ್ರಾಕ್ಟ್ ನಮ್ಮದೇ ಅದಲ್ರಿ. ಈಗ ಏನಿಲ್ಲ, ನಮ್ದೆಲ್ಲ ಸೂಟಿ ಅದ ಅಂತಂದು ನಾ ಮಧ್ಯಾಹ್ನದ ಮಾಡಾತೀನಿ. ಇವತ್ತು ನಾನು ಬೆಂಡಿಕಾಯಿ ಮಾಡೀನಿ. ಅದು ಹೆಂಗೆ ಮಾಡೀನಿ ಅಂತಂದು ಅದರದ್ದು ಒಂದು ವಿಡಿಯೋ ಹಾಕೀನಿ, ಅದನ್ನು ನೋಡ್ಕೊರಿ. ನೀವು ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ. ಸ್ವಲ್ಪ ನಾವು ನಿಮಗೆ ಇಷ್ಟ ಆಗೈತೋ ಇಲ್ಲೋ ಗೊತ್ತಾಗತ್ತೆ ನಮಗೆ ಅವಾಗ. ಸೊ ಅದಕ್ಕೆ ನೋಡ್ಕೋತೀರಿ ನಮ್ಮ ಚಾನಲ್ನ. ನಿಮ್ಗೆಲ್ಲರಿಗೂ ಜಗನ್ ಜಾತ್ರೆಯೊಳಗೆ ಬರುವಂಥ ಎಲ್ಲ ವೀಡಿಯೋಸ್ಗಳು ಇಷ್ಟ ಆಗಾಕತ್ತವೆ ಅಂತ ನಾ ಅನ್ಕೊಂಡಿನ್ರಿ. ಏನಾರ ಚೇಂಜಸ್ಗಳು ಇತ್ತು ಅಂತಂದ್ರೂ ಪ್ಲೀಸ್ ಕಮೆಂಟ್ ಮಾಡಿ ನಮಗೆ ಹೇಳ್ರಿ. ನಾನೀಗ ಬೆಂಡಿಕಾಯಿ ಪಲ್ಯ ಏನು ಹಾಕಿನಲ್ರಿ ಅದನ್ನು ನೋಡ್ರಿ. ಅದ್ರೊಳಗೆ ಏನಾರ ಚೇಂಜಸ್ ಇತ್ತು ಅಂತಂದ್ರೆ ಹೇಳ್ರಿ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಆಗೈತ್ರಿ. ಈಗ ನಮ್ದು ಈಗ ಮಧ್ಯಾಹ್ನದ್ದು ಸ್ವಲ್ಪ ಲೇಟ್ ಐತ್ರಿ ನಂಗೆ ವಿಡಿಯೋ ಮಾಡಕ್ಕೆ ಇವತ್ತಿಂದು. ಸೊ ಮಧ್ಯಾಹ್ನದ ಅಡ್ಗಿಲಿಂತ್ರನೇ ಸ್ಟಾರ್ಟ್ ಮಾಡೀನಿ ನಾನು ಇವತ್ತಿನ ವ್ಲಾಗ್. ಹಾಗಾಗಿ ಮಧ್ಯಾಹ್ನ ಈಗ ಬೆಂಡಿಕಾಯಿ ಮಾಡತ್ತೀನಿ. ಅದ್ರದ್ದು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಹೆಂಗೆ ಮಾಡೀನಿ ಹೆಂಗಿಲ್ಲ ಅಂತಂದು. ಅದನ್ನು ನೋಡಿ ಸಪೋರ್ಟ್ ಮಾಡಿರಿ. ಬರ್ರಿ, ನಾ ಈ ಕಡೆ ಚಪಾತಿ ಮಾಡ್ಕೊಳತ್ತೀನಿ. ಮಾಡಿ ಮೆಕ್ಕಿತನಿ ಹುಡ್ಕೊಳಕತ್ತೀನಿ ರೀ. ಎಲ್ಲಿನೂ ಬಂದ್ರಿ ಅವು ಮೆಕ್ಕಿತನಿ? ಮೆಕ್ಕಿತನಿ ನಮ್ಮ ಅವ್ರು ಕೊಟ್ಟಾರ್ರಿ, ನಮ್ಮ ಅಪ್ಪವ್ರು ತಂದಾರಿ ತೋಟ ಒಳಗಿಂದ. ಹಾಂ ರೀ, ಅದು ತಂದಿ ಹುರಿಯಾಕತ್ತೀನಿ ರೀ. ಹುರಿದ್ ನನ್ನ ಮಗನಿಗೆ ಕೊಡಾಕತ್ತೀನಿ ರೀ. ನಿಮ್ಮ ಮಗನಿಗೆ ಭಾಳ ಸಿರ್ತೈತೇನ್ರಿ? ಅಲ್ಲಿಂದ ಭಾಳ ಇಷ್ಟ ನೋಡ್ರಿ. ಮಗನ ಸಲುವಾಗಿ ಮೆಕ್ಕಿತನಿ ಹುರಿಯಾತಾರೆ. ಮಗಳ ಸಲುವಾಗಿ ಏನಾರೇ ರೀ ಚಪಾತಿ ಮಾಡಾಕತ್ತೀವಿ ರೀ. ಮಗಳೇ ಮಾಡತ್ತಲ್ರಿ ಅದನ್ನು? ಇಲ್ರಿ, ನಾನು ಹೆಲ್ಪ್ ಮಾಡಾಕತ್ತೀನಲ್ರಿ. ಇರಲಿ ಬಿಡ್ರಿ. ಏನು ಇಷ್ಟು ದಿನ ಮಾಡಿರಿ, ಈಗ ನಾವು ದೊಡ್ಡವ್ರಾಗಿವಿ, ಈಗ ನಾವು ಮಾಡ್ತೀವಿ. ಗ್ಯಾಸ್ ಸಣ್ಣ ಮಾಡ್ತೀನಿ ರೀ, ಯಾಕಂದ್ರೆ ನೀವು ವೇಟ್ ಮಾಡಾಕತ್ತೀರಿ. ನಾವು ಹಚ್ಚಿರಿ, ಮನೆ ಹಚ್ಚಿನ ಬಿಡ್ರಿ. ನೀವು ಸ್ವಲ್ಪ ಹೆಲ್ಪ್ ಮಾಡ್ಬೇಕಂತ ಗ್ಯಾಸಲ್ಲಿ ಹಚ್ಬೇಕು, ಇಲ್ಲ ಚಪಾತಿ ಬೇಕ್ರಿ. ನೋಡ್ರಿ ಎಷ್ಟು ಹೆಲ್ಪ್ ಮಾಡ್ತಾರೆ ನೋಡ್ರಿ ಅವರು. ಗ್ಯಾಸ್ ಆನ್ ಮಾಡ್ಯಾರಿ. ಈಗ ನಾವು ಚಪಾತಿ ಮಾಡ್ಕೊಂಡ್ರಿ ಈ ಕಡೆ. ಆಮೇಲೆ ಮತ್ತೆ ವಿಡಿಯೋ ಮಾಡ್ತೀವ್ರಿ. ಇವತ್ತು ರಾತ್ರಿಗೆ ಭಾಳೇನು ಹಸು ಇರ್ಲಿಲ್ರಿ. ನಿನ್ನೆ ಹೊರಗೊಂದು ತಿಂದು ಬಂದಿದ್ವಲ್ರಿ, ಭಾಳ ಹೆವಿ ಫೀಲ್ ಆಗಕತ್ತೈತ್ರಿ. ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ಇದ್ದು ರೀ ಮನ್ಯಾಗ. ಆ್ಯಪಲ್, ಬನಾನಾ ಮತ್ತು ಕಸ್ಟರ್ಡ್ ಆ್ಯಪಲ್ ಇತ್ತು. ಅದನ್ನೆಲ್ಲ ಹಾಕಿ ಸ್ವಲ್ಪ ಕಾಜು ಬಾದಾಮ್ ಹಾಕಿ ಸ್ವಲ್ಪ ಫ್ರೂಟ್ ಸಲಾಡ್ ಮಾಡ್ಕೊಂಡಿವ್ರಿ. ಅದನ್ನೇ ತಿನ್ನತ್ತೀವಿ ಈಗ ನಾವು. ಇದು ಒಂದ್ಸತಿ ಮಾಡೋದು ನಿಮಗೆ ನಾನು ಹೆಂಗಂತಂದು ಹೇಳ್ಕೊಡ್ತೀನಿ ರೀ.